ಮಾಜಿ ವಿಶ್ವ ಸುಂದರಿ ಐಶ್ವರ್ಯ ರೈ ಅವರ ಮಗಳು ಆರಾಧ್ಯ ಯಾರಿಗೆ ತಾನೇ ಗೊತ್ತಿಲ್ಲ. ತಾಯಂತೆ ಮುದ್ದಾದ ಮುಖ, ಸದಾ ನಗುವಿನಿಂದಲೇ ಎಲ್ಲರ ಮೆಚ್ಚುಗೆ ಗಳಿಸಿರುವ ಆರಾಧ್ಯ ಇದೀಗ ತಮಗಿರುವ ಸಂಸ್ಕಾರದಿಂದ ಮತ್ತೆ ಎಲ್ಲರ ಹೃದಯ ಗೆದ್ದಿದ್ದಾರೆ. ಆರಾಧ್ಯ ಯಾವಾಗಲೂ ತಮ್ಮ ತಾಯಿ ಐಶ್ವರ್ಯ ರೈ ಅವರ ಜೊತೆಯಲ್ಲಿ ಕಾಣಿಸಿಕೊಳ್ತಾರೆ. ಸಾಮಾನ್ಯವಾಗಿ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗಿಯಾಗ್ತಾ ಇದ್ದು, ಇತ್ತೀಚೆಗೆ ನಡೆದ ಸೈಮಾ ಅವಾರ್ಡ್ಸ್ಗೂ ಆರಾಧ್ಯ ಆಗಮಿಸಿದ್ರು. ಸೈಮಾ ಅವಾರ್ಡ್ಸ್ನಲ್ಲಿ ಮಿಂಚಿದ ಆರಾಧ್ಯಳ ಅನೇಕ ಫೋಟೋಗಳು, ವಿಡಿಯೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಅದರಲ್ಲಿ ಆರಾಧ್ಯ ಕಲಿತಿರುವ ಸಂಸ್ಕಾರ ಎಂತಹದ್ದು ಎನ್ನುವ ವಿಡಿಯೋವೊಂದು ವೈರಲ್ ಆಗ್ತಾ ಇದ್ದು, ನೋಡುಗರು ಅದರಲ್ಲೂ ಆರಾಧ್ಯ ಕನ್ನಡಿಗರ ಮನಸ್ಸನ್ನ ಮತ್ತಷ್ಟು ಗೆದ್ದಿದ್ದಾರೆ. ಇತ್ತೀಚೆಗಷ್ಟೇ ದುಬೈನಲ್ಲಿ ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆದಿದೆ. ಭಾರತೀಯ ಎಲ್ಲ ಚಿತ್ರರಂಗದ ಗಣ್ಯರು ಭಾಗಿಯಾಗಿದ್ರು. ಅನೇಕ ತಾರೆಯರು ಸೈಮಾದಲ್ಲಿ ಪ್ರಶಸ್ತಿ ಗಳಿಸಿ ಮಿಂಚಿದ್ರು. ಬಾಲಿವುಡ್ ಎವರ್ ಗ್ರೀನ್ ಬ್ಯೂಟಿ ಐಶ್ವರ್ಯ ರೈ ಕೂಡ ಪೊನ್ನಿಯಿನ್ ಸೆಲ್ವನ್ ಚಿತ್ರದಲ್ಲಿನ ಅಭಿನಯಕ್ಕೆ ಅತ್ಯುತ್ತಮ ನಾಯಕಿ ಪ್ರಶಸ್ತಿಯನ್ನ ಪಡೆದುಕೊಂಡ್ರು. ಈ ವೇಳೆ ಮಗಳು ಆರಾಧ್ಯ ಜೊತೆಯಲ್ಲಿದ್ರು. ಸೈಮಾ ವೇದಿಕೆಯಲ್ಲಿ ಪ್ರಶಸ್ತಿಯನ್ನ ಸ್ವೀಕರಿಸಿದ ಐಶ್ವರ್ಯ ರೈ ಚಿಯಾನ್ ವಿಕ್ರಮ್ ಜೊತೆ ವೇದಿಕೆಯಿಂದ ಕೆಳಗಿಳಿದು ಬಂದ್ರು. ಈ ವೇಳೆ ವೇದಿಕೆ ಕನ್ನಡ ಚಿತ್ರರಂಗದ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಎದುರಿಗೆ ಬರ್ತಾ ಇದ್ರು. ವೇದಿಕೆಯ ಮುಂಭಾಗದಲ್ಲಿ ಎದುರಾದ ವಿಕ್ರಮ್ ಅವರನ್ನ ಶಿವಣ್ಣ ಮಾತನಾಡಿಸಿದ್ರು. ಈ ವೇಳೆ ಐಶ್ವರ್ಯ ರೈ ಬಚ್ಚನ್ ಸ್ವಲ್ಪ ಮುಂದೆ ಹೋಗಿ ನಂತರ ಹಿಂದೆ ತಿರುಗಿ ನೋಡಿದ ಐಶ್ವರ್ಯ ರೈ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ಕಂಡು ಮರಳಿ ಹಿಂದೆ ಬಂದು ಮಾತನಾಡಿಸಿದ್ದಾರೆ. ಇಬ್ಬರು ಕುಶಲೋಪರಿಯನ್ನ ವಿಚಾರಿಸಿದ್ದು. ಈ ವೇಳೆ ಐಶ್ವರ್ಯ ರೈ ತಮ್ಮ ಪುತ್ರಿ ಆರಾಧ್ಯಳನ್ನ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಪರಿಚಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಆರಾಧ್ಯ ಅಲ್ಲಿಯೇ ಶಿವಣ್ಣನ ಕಾಲಿಗೆ ಬಿದ್ದು ಆಶೀರ್ವಾದವನ್ನ ಪಡೆದಿದ್ದಾರೆ. ಶಿವಣ್ಣ ಆರಾಧ್ಯಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದ್ದಾರೆ. ಈ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಆರಾಧ್ಯಳ ಸಂಸ್ಕಾರ ಕಂಡು ನೋಡುಗರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮಗಳನ್ನ ಮುದ್ದಾಗಿ ಅಲ್ಲದೆ ಸಂಸ್ಕಾರವಂತಳಾಗಿ ಬೆಳೆಸಿದ್ದೀರಿ ಎಂದು ಐಶ್ವರ್ಯ ರೈ ಅವರನ್ನ ಕೂಡ ಶ್ಲಾಘಿಸಿದ್ದಾರೆ. ನೋಡ್ತಾ ಇರಿ ಸಾಮಾಜಿಕವಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.